ಒಂದು ಕಾಲದಲ್ಲಿ ಅರಣ್ಯದ ಆಳದಲ್ಲಿ ಮನುಷ್ಯನು ನಂಬಿದ್ದ ಪ್ರಕೃತಿ ದೇವರು ಅಂತ. ಆ ದೇವರನ್ನು ಆರಾಧಿಸುತ್ತಿದ್ದ, ಬೆದರಿಸುತ್ತಿದ್ದ, ಬೆನ್ನಟ್ಟಿ ಹೋದ. ಆದರೆ ದೈವದ ಮುಂದೆ ಮನುಷ್ಯನು ಚಿಕ್ಕವನಾಗಿ ಬಿಟ್ಟ. ಸ್ನೇಹಿತರೆ, ಇದು ಕೇವಲ ಕಥೆಯಲ್ಲ, ಇದು ನಮ್ಮ ಸಂಸ್ಕೃತಿ, ನಮ್ಮ ಪೂರ್ವಜರ ಆತ್ಮ, ನಮ್ಮ ಭಯ ಮತ್ತು ಭಕ್ತಿಯ ಮಿಶ್ರಣ. ಹೌದು, ಇವತ್ತು ನಾವು ಮಾತಾಡ್ತಾ ಇರೋದು ಕೋಟ್ಯಾಂತರ ಜನ ಕಾಯುತ್ತಿರುವ ಅದ್ಭುತ ಸಿನಿಮಾ ಕಾಂತಾರ ಚಾಪ್ಟರ್ 1 ಬಗ್ಗೆ. ಮೊದಲ ಕಾಂತಾರ ನಮ್ಮ ಹೃದಯ ಕದ್ದಿದೆ. ಈ ಬಾರಿ ಅದರ ಮೂಲವೇನು, ದೈವದ ಜನನವೇನು, ನಂಬಿಕೆಯ ಆರಂಭವೇನು ಎಂಬುದರ ಉತ್ತರ ಈ ಸಿನಿಮಾ ಕಾಂತಾರ ಚಾಪ್ಟರ್ 1ದಲ್ಲಿ ಸಿಗಲಿದೆ. ಬನ್ನಿ ಅದೇನೇನಂತ ನೋಡೋಣ. 2022ರಲ್ಲಿ ಬಂದ ಕಾಂತಾರ ಸಿನಿಮಾ 16 ಕೋಟಿ ವೆಚ್ಚದಲ್ಲಿ ಮಾಡಲಾಗಿತ್ತು. ಆದರೆ ಕಲೆಕ್ಷನ್ ವರ್ಲ್ಡ್ ವೈಡ್ ಕೂಡಿ 450 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಆದರೆ ಹಣಕ್ಕಿಂತ ದೊಡ್ಡದು ಜನರ ಹೃದಯದಲ್ಲಿ ಮೂಡಿದ ಭಾವನೆ, ಭೂತಕೋಲ, ಮನುಷ್ಯ ಪ್ರಕೃತಿ ಸಂಬಂಧ, ದೈವಶಕ್ತಿ ಮತ್ತು ಭಕ್ತಿ. ಇವುಗಳನ್ನೆಲ್ಲ ಸಿನಿಮಾ ಎಷ್ಟು ನೈಜವಾಗಿ ತೋರಿಸಿತೋ ಅದು ಕನ್ನಡ ಮಾತ್ರವಲ್ಲ, ಭಾರತದಲ್ಲೇ ಜನರನ್ನು ಸೆಳೆದಿತ್ತು. ಕ್ಲೈಮ್ಯಾಕ್ಸ್ನಲ್ಲಿ ಶಿವ ದೈವದ ರೂಪಕ್ಕೆ ಏರುವ ದೃಶ್ಯ, ಅದು ಇನ್ನೂ ಜನರ ಮನಸ್ಸಿನಲ್ಲಿ ಹೆಸರಾಗಿಯೇ ಇದೆ. ಆದರೆ ಎಲ್ಲರ ಮನಸ್ಸಿನಲ್ಲಿ ಪ್ರಶ್ನೆ, ಆ ದೈವದ ಮೂಲವೇನು? ಅದರ ಉತ್ತರ ಕೊಡೋಕ್ಕೆ ಬರುತ್ತಿದೆ ಕಾಂತಾರ ಚಾಪ್ಟರ್ 1. ಇದು ಮುಂದುವರಿದ ಕಥೆಯಲ್ಲ, ಹಿಂದಿನ ಕತೆ. ಅಂದರೆ 300-400 ವರ್ಷ ಹಿಂದಿನ ಕಾಲಕ್ಕೆ ನಮ್ಮನ್ನು ಕರೆದೊಯ್ಯುತ್ತೆ. ಆ ಕಾಲದಲ್ಲಿ ರಾಜರು, ಜನರು, ದೈವದ ಭಕ್ತಿ ಇವರ ನಡುವೆ ಗಾಢ ಬಾಂಧವ್ಯ ಇತ್ತು. ಆದರೆ ಲೋಭ, ಅಹಂಕಾರ ಹಾಗೂ ಅಧರ್ಮದ ನಡುವೆ ಸಂಘರ್ಷ ಶುರುವಾದಾಗ ದೈವ ಮಧ್ಯಪ್ರವೇಶ ಮಾಡುತ್ತಿತ್ತು. ಈ ಚಿತ್ರದಲ್ಲಿ ನಾವು ನೋಡುವುದು ದೈವ ಮೊದಲ ಬಾರಿಗೆ ಹೇಗೆ ಪ್ರತ್ಯಕ್ಷವಾಯಿತು, ಜನರು ಅದನ್ನು ಹೇಗೆ ಆರಾಧನೆ ಮಾಡತೊಡಗಿದರು, ಮನುಷ್ಯ ಪ್ರಕೃತಿ ದೈವ ನಡುವೆ ಸಂಘರ್ಷ ಹೇಗೆ ಹುಟ್ಟಿತು. ಮೊದಲ ಕಾಂತಾರದಲ್ಲಿ ನಾವು ಫಲಿತಾಂಶ ನೋಡಿದ್ದೇವೆ, ಆದರೆ ಚಾಪ್ಟರ್ 1 ನಮಗೆ ಆರಂಭ ತೋರಿಸುತ್ತದೆ. ಈ ಸಿನಿಮಾದ ಆತ್ಮ ಎಂದರೆ ರಿಷಬ್ ಶೆಟ್ಟಿ. ಅವರು ಮತ್ತೆ ನಿರ್ದೇಶಕರು, ನಟರು, ಬರಹಗಾರರು ಹೌದು. ಅವರ ಪಾತ್ರ ರಹಸ್ಯವಾಗಿದೆ. ಕೆಲವರು ಹೇಳ್ತಾರೆ ಅವರು ಮೊದಲ ಭಕ್ತನ ಪಾತ್ರ ಮಾಡ್ತಿದ್ದಾರೆ, ಇನ್ನು ಕೆಲವರು ಹೇಳ್ತಾರೆ ಅವರು ದೈವದ ಮೊದಲ ರೂಪ ಆಗಿ ಕಾಣಿಸುತ್ತಾರೆ. ಇನ್ನು ನಾಯಕಿಯ ವಿಚಾರಕ್ಕೆ ಬರೋದಾದರೆ ಹೊಸ ಮುಖ, ಸಹ ಪಾತ್ರಗಳಲ್ಲಿ ಸ್ಥಳೀಯ ಕಲಾವಿದರು, ನಾಟಕ ವಲಯದ ಮುಖಗಳು, ಏಕೆಂದರೆ ಈ ಕಥೆಗೆ ನೈಜತೆ ಬಹಳ ಮುಖ್ಯವಾಗುತ್ತದೆ. ಇನ್ನು ಸಂಗೀತ, ಮತ್ತೆ ಅಜನೀಶ್ ಲೋಕನಾಥ್ ಅವರೇ ಈ ಸಿನಿಮಾಗೆ ಸಂಗೀತ ನೀಡ್ತಾ ಇದ್ದಾರೆ. ಮೊದಲ ಸಿನಿಮಾದಲ್ಲಿ ಅವರ ಹಿನ್ನೆಲೆ ಸಂಗೀತ ಜನರಿಗೆ ರೋಮಾಂಚನ ನೀಡಿತ್ತು. ಈಗ ಅವರಿಗೆ ಇನ್ನೂ ದೊಡ್ಡ ಸವಾಲು, ಪುರಾತನ ಕಾಲದ ಶಬ್ದ ವಿಶ್ವವನ್ನು ಕಟ್ಟುವುದು. ಇನ್ನು ನಿರ್ಮಾಣ ವಿಚಾರಕ್ಕೆ ಬರೋದಾದರೆ ಹೊಂಬಾಳೆ ಫಿಲ್ಮ್ಸ್, ಅಂದರೆ ಈಗಾಗಲೇ KGF, ಸಲಾರ್, ಕಾಂತಾರ ಕೊಟ್ಟವರು, ಗುಣಮಟ್ಟದ ಭರವಸೆಯನ್ನು ಖಚಿತ ಎಂದು ಪಡಿಸಿದವರು. ಆದರೆ ಚಾಪ್ಟರ್ 1 ವಿಶೇಷತೆ ಅಂದರೆ ಇನ್ನೂ ಆಳವಾದ ಜಾನಪದ, ಕರಾವಳಿ ಮಾತ್ರವಲ್ಲ ಹಲವು ಜನಪದ ಮೂಲಗಳನ್ನು ತೋರಿಸಲಾಗುತ್ತದೆ. ಎರಡನೆಯದಾಗಿ ಆಧ್ಯಾತ್ಮಿಕ ತೀವ್ರತೆ, ಅಂದರೆ ಹೆಚ್ಚಿನ ಭಕ್ತಿ, ಹೆಚ್ಚಿನ ದೈವಶಕ್ತಿ, ಹೆಚ್ಚು ಗಾಢ ನಂಬಿಕೆಯನ್ನು ಈ ಸಿನಿಮಾದಲ್ಲಿ ತೋರಿಸಲಾಗುತ್ತಂತೆ. ಇನ್ನು ಮಹಾಕಾವ್ಯದ ದೃಶ್ಯಗಳು, ಅರಮನೆ, ಅರಣ್ಯ, ಹಬ್ಬಗಳು ಎಲ್ಲವೂ ನೈಜತೆಯೊಂದಿಗೆ ದೊಡ್ಡ ಪರದೆಯಲ್ಲಿ ಕಾಣಿಸುತ್ತದೆ. ಇನ್ನು ಸಂಘರ್ಷ ಕೇವಲ ಹೀರೋ ವಿಲನ್ ಅಲ್ಲ, ಅಹಂಕಾರ ವರ್ಸಸ್ ಧರ್ಮ, ಧರ್ಮ ವರ್ಸಸ್ ಪ್ರಕೃತಿ, ರಾಜ್ಯ ವರ್ಸಸ್ ಜನ, ದೈವ ವರ್ಸಸ್ ಅಧರ್ಮ. ಇನ್ನು ಬಿಡುಗಡೆ, ಸರ್ವ ಭಾಷಾ ಬಿಡುಗಡೆ, ಕನ್ನಡ ಮಾತ್ರವಲ್ಲದೆ ಇತರ ಭಾಷೆಗಳಲ್ಲಿಯೂ ಜನರಿಗೆ ತಲುಪುವಂತೆ ಮಾಡ್ತಾ ಇದ್ದಾರೆ. ಒಂದು ಸಾಲಿನಲ್ಲಿ ಹೇಳಬೇಕಂದ್ರೆ ಇದು ಇನ್ನೂ ದೊಡ್ಡದು, ಇದು ಆಳವಾದದ್ದು, ಇನ್ನೂ ಆಧ್ಯಾತ್ಮಿಕವಾದದ್ದು. ಮೊದಲ ಪೋಸ್ಟರ್ ನೋಡಿದ ಕ್ಷಣದಿಂದಲೇ ಜನ ಹುಚ್ಚುತನದಲ್ಲಿ ಮುಳುಗಿದರು. ರಿಷಬ್ ಶೆಟ್ಟಿ ಪರಂಪರೆಯ ವೇಷದಲ್ಲಿ, ಕಣ್ಣುಗಳಲ್ಲಿ ಬೆಂಕಿಯ ಕಂಗೋಳ, ಹಿನ್ನೆಲೆಯಲ್ಲಿ ದೈವದ ಸನ್ನಿವೇಶ, ಒಂದೇ ಚಿತ್ರ ಸಾವಿರ ಮಾತು. ಚುಟುಕು ದೃಶ್ಯ, ಕೆಲವೇ ಸೆಕೆಂಡ್ಗಳು, ಡೊಳ್ಳಿನ ನಾದ, ದೈವದ ಹೆಜ್ಜೆಗಳು, ಮಂತ್ರೋಚ್ಚಾರಣೆಯ ಧ್ವನಿ ಮತ್ತು ಕೊನೆಯಲ್ಲಿ ಒಂದೇ ಪದ ಆರಂಭ. ಗೂಸ್ಬಂಪ್ಸ್ ಅಂತೂ ಖಚಿತ. ಬಿಡುಗಡೆ ಮಾಹಿತಿ ನೋಡೋದಾದರೆ ಅಕ್ಟೋಬರ್ 2ರಂದು ಈ ಸಿನಿಮಾ ಜಗತ್ತಿನಾದ್ಯಂತ ಬಿಡುಗಡೆ ಆಗಲಿದೆ. ಹೆಚ್ಚಿನ ಸಿದ್ಧತೆ ಈಗಾಗಲೇ ಶುರುವಾಗಿದೆ. ಭವ್ಯವಾದ ಸರ್ವ ಭಾಷಾ ಬಿಡುಗಡೆ. ಇನ್ನು ಜನರ ನಿರೀಕ್ಷೆಗಾಗಿ ನೋಡೋದಾದರೆ ಮೊದಲ ಸಿನಿಮಾವನ್ನು ನೋಡಿ ಜನ ಹೇಳ್ತಿದ್ರು ಇದು ನಮ್ಮ ಆತ್ಮದ ಸಿನಿಮಾ. ಈಗ ಅದೇ ಜನ ಹೇಳ್ತಿದ್ದಾರೆ ಅಧ್ಯಾಯ 1 ನಮ್ಮ ಪೂರ್ವಜರ ಆತ್ಮದ ಸಿನಿಮಾ ಆಗಬೇಕು ಅಂತ. ಕಾಮೆಂಟ್ಗಳಲ್ಲಿ ಜನ ಬರ್ತಿದ್ದಾರೆ ಇದು ಎಲ್ಲ ದಾಖಲೆಯನ್ನು ಮುರಿತಿದೆ, ಇದು ಕೇವಲ ಸಿನಿಮಾ ಅಲ್ಲ, ಇದು ಒಂದು ನಂಬಿಕೆ ಅಂತ. ಇನ್ನೂ ಕೆಲವರು ಹೇಳ್ತಾರೆ ಕಾಂತಾರ ಕೂಡ ಬಾಹುಬಲಿ ಥರ ದೊಡ್ಡ ಸರಣಿ ಆಗ್ಬೋದು, ಚಾಪ್ಟರ್ 1 ಕೇವಲ ಪ್ರಾರಂಭ ಮಾತ್ರ ಅಂತ. ಇನ್ನು ಕೊನೆಯದಾಗಿ ನೋಡೋದಾದರೆ ಸ್ನೇಹಿತರೆ, ಕಾಂತಾರ ಚಾಪ್ಟರ್ 1 ಒಂದು ಸಿನಿಮಾ ಮಾತ್ರವಲ್ಲ, ಇದು ಇತಿಹಾಸ, ಸಂಸ್ಕೃತಿ, ದೈವ, ಜಾನಪದ ಇವೆಲ್ಲವನ್ನು ಒಟ್ಟಿಗೆ ಕಟ್ಟಿಕೊಂಡ ಮಹಾಕಾವ್ಯ.
ಹಾಗಿದ್ರೆ ಈ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.